ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲಾರು? ಆರಾಮದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ. ಆಕ್ಚುಲಿ ಇವತ್ತಿನ ವ್ಲಾಗ್ ಒಂದ್ ರೀತಿ ಮಿನಿ ವ್ಲಾಗ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ವ್ಲಾಗ್ ಏನಿಲ್ಲ. ಬಟ್ ನನಗೇನೈತಲ್ಲ ಪರ್ಸನಲಿ ತುಂಬಾ ಖುಷಿ ಕೊಡುವಂತ ವ್ಲಾಗ್. ಯಾಕಂದ್ರ ನಾನಿವತ್ತ ನನ್ನ ಕೆಲ್ಸದ ಬಗ್ಗೆ ಏನೈತ್ ನೋಡ್ರಿ ನಿಮ್ಗ ಹೇಳ್ತೀನಿ. ಮತ್ತ ಇವತ್ತ ಏನ್ ವಿಶೇಷ ಅಂತಾನು ಹೇಳ್ತೀನಿ. ಬರ್ರಿ ಇವತ್ತ ನಾವ್ ಹೊಂಟಿದ್ದು ಒಂದು ಪ್ರೋಗ್ರಾಮಿಗ್ ಹೊಂಟೀವಿ. ಅದು ಯಾವ ಪ್ರೋಗ್ರಾಮ್ ಅಂತೇಳಿ ನೀವು ನೋಡ್ರಿ. ನೀವು ಸ್ವಲ್ಪ ಖುಷಿ ಆಗತ್ತ. ಬಟ್ ಇನ್ನೊಂದ್ ವಿಷಯ ಏನಂತಂದ್ರ, ಜಾಸ್ತಿ ಏನ್ ವಿಡಿಯೋ ತಗೊಂಡಿಲ್ಲ. ಬಟ್ ನಾನು ನನ್ ಕೆಲ್ಸದ ಬಗ್ಗೆ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಅವಾಗ ಹೇಳೀನಿ. ಅದ್ರ ಬಗ್ಗೆ ಜಾಸ್ತಿ ಪರಿಚಯ ಮಾಡ್ಕೊಟ್ಟಿಲ್ಲ. ಹಂಗಾಗಿ ಜಸ್ಟ್ ಏನೋ ಹೊಂಟಿದೀವಿ ನೋಡ್ರಿ. ಇದು ಅದಕ್ಕಿಂತ ಮೊದಲೇ ಒಂದ್ ದಿನದ ಮೊದ್ಲಿಂದ ನೋಡ್ರಿ ಇಲ್ಲೇನ್ ಸಾಡಿ ತೋರ್ಸಾಕತ್ತೀನಿ. ಯಾಕ್ ತೋರ್ಸಾಕತ್ತೀನಂದ್ರ, ಈ ಸಾಡಿ ನೋಡ್ರಿ ಇಲ್ಲೇ ಬ್ಲೌಸ್ ಹೊಲ್ಯಾಕ್ ತಗೊಂಡಿದ್ದೆ. ಮತ್ತೆ ಇವತ್ತಿನ ಪ್ರೋಗ್ರಾಮ್ ಏನಂದ್ರ ನಂದ್ ಟೈಲರಿಂಗ್‌ದ ಕ್ಲಾಸಿಂದ ಏನ್ ಗ್ರೂಪ್ ಇರ್ತ್ ನೋಡ್ರಿ. 6 ಮಂತ್ ಕೋರ್ಸ್ ಇರುತ್ತ. ಅಂದ್ರ 6 ತಿಂಗಳು ಕಲಿಸ್ತೀವಿ. ಅದು ಇವತ್ತಿಗೆ ಮುಗೀತು. ಸೊ ಅವರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು. ಕೊಡೋಕ್ಕಿಂತ ಮುಂಚೆಕ ನಮಗೊಂದ್ 2, 3 ಬ್ಲೌಸ್ ಕೊಟ್ಟಿದ್ರು ಹೊಲ್ಯಾಕ್ ಅಂತೇಳಿ. ಯಾರ್ ಬ್ಲೌಸ್ ಅಂದ್ರ ನಮ್ದ್ ಟೈಲರಿಂಗ್ ಕ್ಲಾಸ್ 6 ತಿಂಗಳು ಏನಿರುತ್ ನೋಡ್ರಿ ಮುಗಿದ್ಮೇಲೆ ಅಲ್ಲಿ ಸರ್ಟಿಫಿಕೇಟ್ ಕೊಡೋ ಹೊತ್ತಿಗೆ ಗೆಸ್ಟ್ ಬಂದಿರ್ತಾರ. ಅದು ಅವ್ರ ಪರಿಚಯದವ್ರು ಇರ್ಬೋದು. ಅವ್ರು ಒಟ್ ಗೆಸ್ಟ್ ಕರ್ಸಿರ್ತಾರ. ಈ ಸಲ ಬಂದಿರೋ ಗೆಸ್ಟ್ USA ಇಂದ ಬಂದಿದ್ರಂತ. 6 ಜನ ಬಂದಿದ್ರು ನೋಡ್ರಿ ಲೇಡೀಸ್ ಇದ್ರು. ಅವ್ರು ಇಂಡಿಯಾಕ್ ಬಂದಿದ್ರಲ್ಲ. ಸೊ ಅವ್ರಿಗೆ ಸಾಡಿ ಉಟ್ಕೋಬೇಕಂತ ಆಸೆ ಆಗಿತ್ತಂತ. ಸೊ ಸಾಡಿ ತಂದ್ ಕೊಟ್ಟಿದ್ರು. ಬಟ್ ಬ್ಲೌಸನ್ನ ನಮಗ್ ಹೊಲ್ಯಾಕ್ ಕೊಟ್ಟಿದ್ರು. ನಾವು ಟೀಚರ್ ಇರ್ಲಿಂತ್ರ ಬ್ಲೌಸ್ ಕೊಟ್ಟಿದ್ರು. ಅಂದ್ರ 3 ತಗೊಂಡಿದ್ವಿ. 6 ಜನದಾಗ ಇಬ್ಬಿಬ್ರು ಶೇರ್ ಮಾಡ್ಕೊಂಡು. ಬಟ್ 3 ಬ್ಲೌಸ್‌ನ 2 ಜನ ಹೊಲಿಯೋದು ನಂಗ್ ಬಾಳನ ಕಷ್ಟ ಆಗಿತ್ತು. ನೀವ್ ಅಂತಿರ್ಬೋದು, ಟೈಲರಿಂಗ್ ಕೆಲ್ಸ ಮಾಡ್ತೀರಿ, ಟೀಚರ್ ಅಂತೀರಿ, 3 ಬ್ಲೌಸ್ ಹೊಲಿಯೋದ್ ಕಷ್ಟ ಅಂತೇಳಿ. ಯಾಕಂದ್ರೆ ನಾನು ಬೆಳಗ್ಗೆ ಕೆಲ್ಸಕ್ ಹೋಗಿ ಮನಿಗ್ ಬರೋದು 1 ಗಂಟೆಗ್ ಬರ್ತೀನಿ ನೋಡ್ರಿ. 1 ಗಂಟೆ ಬಂದ್ಮೇಲೆ ಮತ್ತ್ 3 ಗಂಟೆಗೆ ಟೈಲರಿಂಗ್ ಕ್ಲಾಸಿಗ್ ಹೋಗ್ತೀನಿ. ಸೊ ನನಗ್ ಉಳಿಯೋ ಟೈಮ್ ಸಾಯಂಕಾಲ 6 ಗಂಟೆ ಮೇಲೆ ಅಷ್ಟ ಸಿಗೀತು. ಅಷ್ಟ್ರಲ್ಲಿ ಏನೈತ್ಲ 3 ಬ್ಲೌಸು ಮತ್ತ್ 3 ಸಾಡಿದು ಫಾಲು ಪಿಕೋ ಹಾಕಿ ರೆಡಿ ಮಾಡ್ಕೊಡ್ಬೋದಿತ್ತು. ಬಟ್ ಫೈನಲಿ ಕೊಟ್ವಿ. ಕೊಡಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ ಆಯ್ತ್ ನೋಡ್ರಿ. ಒಂದೊಂದ್ ಪಡ್ಕೋಬೇಕಾದ್ರೆ ಒಂದೊಂದ್ ಕಳ್ಕೊಬೇಕಂತ. ಹಂಗ ನಾನ್ ಈ ಬ್ಲೌಸ್ ಎಲ್ಲಾ ರೆಡಿ ಮಾಡೋಟ್ಟಿಗೆ ಏನೈತ್ಲ 2 ದಿನ ನನ್ ಕಣ್ಣಿಗ್ ಸರಿಯಾಗಿ ನಿದ್ದಿ ಇರ್ಲಿಲ್ಲ. ಫೈನಲ್ ಏನ್ ಆಸೆ ಆಗಿತ್ತಂದ್ರ ಮುಗಿಬೇಕಾಗಿತ್ತು. ಅದು ಅಲ್ದ ನಮ್ ಮಂದಿದೊಳಗಾದ್ರೂ ಕೊಡೋತ್ನಾಗ ನೋಡ್ರಿ ಹೇಳಿದ್ರ ಅಡ್ಜಸ್ಟ್ ಮಾಡ್ತಾರೆ. ಪಾಪ ಅವ್ರು ಹೊರಗಿನ್ ದೇಶದಿಂದ ಬಂದು ನಮ್ಮ ಒಂದ್ ಡ್ರೆಸ್ ಏನೈತ್ಲ ಸಂಸ್ಕೃತಿ ಪ್ರಕಾರ ಸಾಡಿ ಹಾಕೋತೀನಿ ಅಂದಾಗ ಅದಕ್ಕಿಂತ ಖುಷಿ ವಿಷಯ ಏನೂ ಇಲ್ಲ. ಹಂಗಾಗಿ ಜಸ್ಟ್ ಬೆಳಗ್ಗೆ ಏನೈತಲ್ಲ 6:30ಗೆ ಎದ್ದು ನಾನ್ ಈ ಬ್ಲೌಸ್‌ನ ಐರನ್ ಮಾಡತ್ತಿದ್ದೆ. ಯಾಕಂದ್ರ ನಾನು ನೈಟ್ ಏನೈತ್ಲ ಹಿಂದಿನ ದಿನ ಬ್ಲೌಸ್ ಎಲ್ಲಾ ರೆಡಿ ಮಾಡಿ ಹುಕ್ಸ್ ಹಾಕಿ ಫಾಲ್ ಹಾಕಿ ಮಲ್ಕೊಳ್ಳುವಾಗ 3 ಗಂಟೆ ಆಗಿತ್ತು ಬೆಳಗಿನ ಜಾವ. ಸೊ ನಾನ್ ಅನ್ಕೊಂಡೆ ಇನ್ನೊಂದ್ 3 ಗಂಟೆ ಆದ್ರೂ ಮಲ್ಕೊಂಡ್ರೆ ನಿದ್ದಿ ಫ್ರೆಶ್ ಆಗತ್ತ. ಮತ್ತ್ ಬೆಳಗ್ಗೆ ಕೆಲ್ಸಕ್ ಹೋಗಕ್ಕಾಗತ್ತ ಅಂತೇಳಿ ಜಸ್ಟ್ ಹಂಗೆ ಇಟ್ಟಿದ್ದೆ. ಇಸ್ತ್ರಿ ಮಾಡಕ್ ಆಗಿರ್ಲಿಲ್ಲ. ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನೈತ್ಲ ಅವ್ನ ಇಸ್ತ್ರಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಇವತ್ತಿನ ಪ್ರೋಗ್ರಾಮ್ ನಮ್ದು 2:30 ಅಂತ ಹೇಳ್ಯಾರ ನೋಡ್ರಿ. ಹಂಗಾಗಿ ನಾನ್ ಇದು ಬ್ಲೌಸ್ ಕೊಟ್ಟು ಕಳ್ಸೋದ್ ಜಲ್ದಿ ಕೊಟ್ಟು ಕಳಿಸ್ತೀನಿ. ರೆಡಿ ಮಾಡಿ ಇಟ್ಟ್ ಹೋಗ್ಬಿಟ್ಟಿವಂದ್ರ ಯಾರಿಗಾದ್ರೂ ಕೊಟ್ಟು ಕಳಿಸ್ಬೇಕಂತ ಅನ್ಕೊಳಕತ್ತಿದ್ದೆ. ಫೈನಲಿ ಯಾರ್ ಕೊಟ್ಟು ಕಳಿಸ್ಬೇಕ್ ಅನ್ನೋಟ್ಟಿಗೆ ನಮ್ಮ ಅಕ್ಕನ್ ಮಗ ಏನೈತಲ್ಲ ಸ್ವಲ್ಪ ಕಾಲ್ ಮಾಡಿ ಹೇಳಿದೆ, "ಈ ಬ್ಲೌಸ್ ಕೊಟ್ಟು ಬರ್ಬೇಕಿತ್ತು ಸಾಡಿ ಬ್ಲೌಸ್" ಅಂತೇಳಿ. ಯಾಕಂದ್ರೆ ನಾನ್ ಕೆಲ್ಸಕ್ ಹೋಗಿ ಮಧ್ಯಾಹ್ನ ಬರ್ತೀನಲ್ಲ ಅಂತೇಳಿ. ಅವನು ಏನಂತ ಆಯ್ತ್ ಆಂಟಿ ಕೊಟ್ಟು ಬರ್ತೀನಿ ಅಂತ ಹೇಳಿದ. ಸೊ ಅವ್ನ್ ಕೈಯಾಗ ಕೊಟ್ಟು ಕಳ್ಸೋದ್ಲಿಂತ್ರ ಇದು 10 ಗಂಟೆಗೆ ಅವ್ರು ಕೊಡಾಕ್ ಹೇಳಿದ್ರು. ಸೊ ಹಂಗಾಗಿ ಎಲ್ಲಾ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ. ಬರೀ ಇವತ್ತ ನಾನ್ ಏನೈತ್ಲ ನಮ್ ಕ್ಲಾಸ್ ಆಗ್ಲಿ ಜಾಸ್ತಿ ಏನ್ ತೋರ್ಸಿರಂಗಿಲ್ಲ. ರೀಸನ್ ಯಾಕಂದ್ರ ಈಗ ಸ್ವಲ್ಪ ಟೈಲರಿಂಗ್ ಬಂದಾಗ ಹುಡುಗಿಯರು ನಮ್ ಕ್ಲಾಸ್ ಒಳಗ ಏಜ್ ಲಿಮಿಟ್ ಇಲ್ರಿ. ಯಾಕಂದ್ರ ಹುಡುಗಿಯರ್ ಬರ್ತಾರ, ಆಂಟಿಯರ್ ಬರ್ತಾರ. ಕೆಲವೊಬ್ಬರಂತ್ರು ಮೊಮ್ಮಕ್ಳು ಆದ್ಮೇಲೆ ಬಂದಿರ್ತಾರ. ಯಾಕಂದ್ರ ಅವ್ರಿಗೊಂದ್ ಆಸೆ ಇರುತ್ತ. ನಾ ಟೈಲರಿಂಗ್ ಕಲಿಬೇಕಿತ್ತಂತ ಆ ಆಸೆ ಪೂರ್ತಿ ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಬಂದಿರ್ತಾರ. ಹಂಗಾಗಿ ಒಬ್ಬೊಬ್ರು ಮೊಬೈಲ್‌ನಿಂದ ಸ್ವಲ್ಪ ದೂರ ಇರ್ತಾರ ನೋಡ್ರಿ. ಅವ್ರಿಗೆ ಸ್ವಲ್ಪ ಏನೈತ್ಲ ಮುಜುಗರ ಆಕ್ಕಿರುತ್ತಂತಾನೆ ಹೇಳ್ಬೋದು. ಹಂಗಾಗಿ ನಾ ಜಾಸ್ತಿ ಅವ್ರದ್ದು ಏನೈತ್ಲ ವಿಡಿಯೋದಾಗ ಮಕ್ಕ ತೋರ್ಸಿರಲ್ಲ. ಜಸ್ಟ್ ಇವತ್ತೇನೈತಲ್ಲ 6 ತಿಂಗಳ ಒಂದ್ ಖುಷಿ. ನಾವೇನ್ ಟೈಲರಿಂಗ್ ಕಲ್ಸಕ್ ಹೋಗ್ತೀನಿ ಅದಕ್ಕ ನನಗ ಪೇಮೆಂಟ್ ಸಿಕ್ಕೇ ಸಿಗತ್ ನೋಡ್ರಿ. ಬಟ್ ಆದ್ರೂ ಏನೋ ಒಂಥರ ಈಗ ಸ್ಕೂಲ್ ಟೀಚರ್ ಮಕ್ಕಳಿಗೆ ಎಷ್ಟೇ ತಿದ್ದಿ ತಿದ್ದಿ ಕಲ್ಸಿದ್ರು ಅವ್ರಿಗೆ ಆ ತಿಂಗ್ಳು ಪೇಮೆಂಟ್ ಬಂದ್ರೂನು ಈ ಪರೀಕ್ಷೆ ಅಂತ ಬಂದಾಗ ಏನೈತ್ಲ ಅದೊಂಥರ ಟೆನ್ಷನ್ ಇರತ್ ಗೊತ್ತ್ರಿ. ಎಷ್ಟ್ ಮಾರ್ಕ್ಸ್ ತಗೋತಾರ, ಎಷ್ಟ್ ಪಾಸ್ ಆಕ್ಕಾರ, ಈ ರೀತಿ ಹಂಗ ನಮಗೂ ಒಂದ್ ರೀತಿ ಸರ್ಟಿಫಿಕೇಟ್ ಕೊಡೋ ಹೊತ್ತಿಗೆ ಅವ್ರಿಗೆ ಅದೇ ಫೀಲ್ ಆಗತ್ತ. ನಮಗ್ ಯಾವ್ದೇ ರೀತಿ ಸರ್ಟಿಫಿಕೇಟ್ ಆಗ್ಲಿ, ಅವಾರ್ಡ್ ಆಗ್ಲಿ ಬೇಕಾಗಂಗಿಲ್ಲ. ಯಾವ್ದು ಸಿಗಂಗಿಲ್ಲ. ಬಟ್ ಏನೇ ಕಲ್ಸಿರ್ತೀವಿ ಅಂದಾಗ ಅದೊಂಥರ ಖುಷಿ ಆಗತ್ ನೋಡ್ರಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಾಗ. ಮತ್ತ್ ನಮಗ ಒಂದ್ ಬ್ಯಾಚ್‌ನ ಕಂಪ್ಲೀಟ್ ಆಗಿ ಮುಗ್ಸಿದ್ಯಾ ಅಂತೇಳಿ. ಹೋದ್ ಸರಿ ಬ್ಯಾಚಿಂದು ನಾನ್ ಹಾಕಿದ್ದೆ ಸ್ವಲ್ಪ ಏನ್ ಹಾಕಿದ್ನಲ್ಲ ಹಂಗೆ ಹುಡ್ಗಿಯರೆಲ್ಲಾ ಗಿಫ್ಟ್ ಕೊಟ್ಟಿದ್ದು ಅದು ಇದು ಹಾಕಿದ್ದೆ. ಲಾಗ್ ಎಲ್ಲಾ ಮಾಡಕ್ ಆಗಿರ್ಲಿಲ್ಲ. ಇವತ್ತಿಗೂ ಏನ್ ಲಾಗ್ ಅಂತ ಏನ್ ಮಾಡಿಲ್ಲ ನೋಡ್ರಿ. ಸುಮ್ನೆ ಶಾರ್ಟ್ಸ್ ಆಗ್ಲಿ, ಇಲ್ಲ ಒಂದೆರಡ್ ರೀಲ್ಸಿಗ್ ಬರ್ತಾವ ಅಂತೇಳಿ ಒಂಚೂರು ವಿಡಿಯೋ ಮಾಡ್ಕೊಳತಿದ್ದೆ. ಇದು ಬ್ಲೌಸ್ ಬೆಳಗ್ಗೆ ಬೆಳಗ್ಗೆ ರೆಡಿ ಮಾಡಾತಿದ್ ನೋಡ್ರಿ ನಮ್ ಮನಿಯರು. ಇಷ್ಟ್ ಮುಂಜಾಲ್ ಒಂದ್ ದಿನ ಆದ್ರೂ ಅದು ಯಾವ್ದಾರು ಊರಿಗ್ ಹೊಕ್ಕಿನಂದ್ರು ನೀನ್ ಜಂಪರ್ ಆಗ್ಲಿ, ಬ್ಲೌಸ್
ಮತ್ತೆ ಡ್ರೆಸ್ ರೆಡಿ ಮಾಡಿದ್ದ ನೋಡಿಲ್ಲ ನಾನ ಅಂತೇಳಿ ಏನೈತ್ಲ ಕಾಡ್ಸಾಕತ್ತಿದ್ರು. ಹಂಗಾಗಿ ಅವರೇ ವಿಡಿಯೋ ಮಾಡಿದ್ರು. ಜಸ್ಟ್ ಏನೈತ್ಲ ಅದನ್ನ ಯಾಕ್ ವೇಸ್ಟ್ ಮಾಡೋದಂತೆ ನಾನ್ ನಿಮಗ್ ಹಾಕಾಕತ್ತೀನಿ. ಒಂದ್ ನೆನಪಾಗಿರುತ್ತಂತ. ಸಾಡಿ ನೋಡ್ರಿ ಇಲ್ಲೈತ್ ನೋಡಿ ಈ ತರ ಸಾಫ್ಟ್ ಆಗೇ ಇತ್ತು. ಅವ್ರು ಅವ್ರ ಲೈಫ್ ಒಳಗ್ ಫಸ್ಟ್ ಟೈಮ್ ಸಾಡಿ ಹಾಕೋತಿರ್ತಾರ್ ನೋಡ್ರಿ. ಹಂಗಾಗಿ ಅವ್ರಿಗಿ ಸ್ವಲ್ಪ ಸಾಫ್ಟನ ಆಗಿದ್ರ ಚಲೋ ಅಂತ ಚಲೋ ತಗೊಂಬಂದಿದ್ರು. ಬಟ್ ಸಾಡಿ ಅಂತ್ರು ಇಷ್ಟ ಆಯ್ತು. ಅವ್ರ್ ಹಾಕೊಂಡ್ಮೇಲೆ ಅವ್ರಿಗೆ ಎಷ್ಟ್ ಇಷ್ಟ ಆಗತ್ತಂತ ಗೊತ್ತಿಲ್ಲ ನೋಡ್ರಿ. ಈಗ ಜಸ್ಟ್ ಇವನ್ನೆಲ್ಲಾ ಏನೈತ್ಲ ಕೊಟ್ ಕಳಿಸ್ಬಿಟ್ನಂದ್ರ ಅದೊಂಥರ ಏನೋ ರಿಲ್ಯಾಕ್ಸ್ ನೋಡ್ರಿ ಎಲ್ಲಾರ್ದು. ಮತ್ತೆ ಟೈಲರಿಂಗ್ ಯಾರ್ಯಾರ್ ಕಲ್ತಿರೋ ಅವ್ರಿಗೆ ಈ ಅನುಭವ ಇರುತ್ ನೋಡ್ರಿ. ನಾವ್ ಯಾವತ್ತು ನಮ್ ಬಟ್ಟಿನ ಏನೈತ್ಲ ಬೇಕಂದ್ ಟೈಮ್‌ನಿಗ್ ಹೊಲ್ಕೊಂಡೋದು ಎಕ್ಸಾಂಪಲ್ ಇಲ್ಲ. ಯಾಕಂದ್ರ ನಮ್ದ್ ನಾಳೆಂತ್ರ ಮದ್ವಿ ಇತ್ತ 2 ದಿನ ಇತ್ತಾಗ ನಾವ್ ಹೊಲ್ಕೊಂಡ್ ಹೋಗ್ತೀವಿ. ಬಟ್ ಆದ್ರೂ ಒಂಥರ ಖುಷಿ ಆಗತ್ ನೋಡ್ರಿ. ಯಾಕಂದ್ರೆ ಏನಾದ್ರು ಒಂದ್ ಮಾಡ್ಬೇಕ್ ಅನ್ನೋದ್ ಇರ್ತಲ್ಲ ಅದು ನಮ್ ಕೈಯಾಗಿರುತ್ತೆ ಕೆಲಸ. ಬ್ಯಾರೆದವ್ರ್ ಕೈಯಾಗ್ ಹೋಗಿ ದುಡಿಯೋದು ಅಷ್ಟ್ ಈಜಿ ಅಲ್ಲ. ಯಾಕಂದ್ರೆ ಅವ್ರು ನಮಗ್ ಬೇಕಂದಾಗ ಟೈಮ್ ಕೊಡಲ್ಲ. ಅವ್ರಿಗ್ ಟೈಮ್ ಇದ್ದಾಗ ನಾವ್ ಹೋಗ್ಬೇಕಾಗತ್ತ. ಅದೆಲ್ಲಾ ಕೊಟ್ ಕಳ್ಸಿ ಕೆಲ್ಸಕ್ ಹೋಗಿ ನಾ ಮನಿಗ್ ಬಂದಾಗ 1:30 ಆಗೈತ್ ನೋಡ್ರಿ ಟೈಮು. 1:30 ಆಗೈತಿ ಇನ್ ಅರ್ಧ ತಾಸೊಳಗ ಯಾಕಂದ್ರೆ 2:30 ಪ್ರೋಗ್ರಾಮ್ ಅಂದ್ರ ನಾವ್ ಇಲ್ಲಿಂದ 2ಕ್ ಹೋದ್ರೆ 2:30ಗೆ ಅಲ್ಲಿ ರೀಚ್ ಆಗ್ತೀವಿ. ಅಯ್ಯೋ ದೇವ್ರೇ! ಅರ್ಧ ತಾಸ್ನ್ಯಾಗ ರೆಡಿ ಆಗಿ ಹೆಂಗಪ್ಪಾ ಹೋಗ್ಬೇಕಂತೇಳಿ ಎದ್ನೋ ಬಿದ್ನೋ ಅಂತೇಳಿ ರೆಡಿ ಆಗಿ ಜಸ್ಟ್ ಬಂದ್ ರೀಚ್ ಆದ್ವಿ ನೋಡ್ರಿ ಇಲ್ಲಿ ಪ್ರೋಗ್ರಾಮ್ ಎಲ್ಲಿತ್ತಂತ. ಇಲ್ಲ್ ನೋಡಿ ನೀವ್ ಕ್ಲಾಸ್ ನೋಡಾತ್ತೀರಿ ಇದು ಬಂದು ಟೈಲರಿಂಗ್ ಕ್ಲಾಸ್ ನೋಡ್ರಿ. ಜಸ್ಟ್ ಅವ್ರ್ ಹೊಲ್ದಿರೋ ಬಟ್ಟೆ ಎಲ್ಲಾ ಏನೈತ್ಲಾ ಇಲ್ಲಿ ಈ ರೀತಿ ಏನೈತ್ಲಾ ಹಾಕಿರ್ತೀವ್ ನೋಡ್ರಿ. ಈಗ ನಾನ್ ನಿಮಗೇನ್ ತೋರ್ಸಾಕತ್ತೀನಿ ಇವೆಲ್ಲಾ ಏನೈತ್ಲಾ ಸ್ಟೂಡೆಂಟ್‌ಗೊಳು ಹೊಲ್ದುವೆ ನೋಡ್ರಿ. ಜಸ್ಟ್ ಬ್ಲೌಸ್ ಎಲ್ಲಾ. ನಿಮಗ್ ಹೆಂಗ್ ಅನ್ಸಾಕತ್ತಾವ್ ನೋಡ್ರಿ ಹೇಳ್ರಿ. ಯಾಕಂದ್ರ ನಮಗಂತ್ರ ಬಾಳ ಖುಷಿ ಆಗತ್ತ. 6 ತಿಂಗಳದೊಳಗ ಅವ್ರ ಅಷ್ಟ್ರ ಮಟ್ಟಿಗೆ ಕಲಿಬೇಕಂತೇಳಿ. ಒಬ್ಬೊಬ್ಬರಿಗೆ ಸ್ವಲ್ಪ ಗೊತ್ತಿರುತ್ತೆ ಟೈಲರಿಂಗ್ ಬಗ್ಗೆ. ಇನ್ನೊಬ್ಬೊಬ್ರಿಗೆ ಏನೈತ್ಲ ಅದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ. ಬಟ್ ಆದ್ರೂ ಬಂದು ಇಷ್ಟು ನೀಟಾಗಿ ಅವ್ರು ಹೊಲಿತಾರ ಅಂದಾಗ ಅದೊಂಥರ ಖುಷಿ ಆಗತ್ ನೋಡ್ರಿ. ಫುಲ್ ಇಲ್ಲೇನ್ ಹೊಲ್ದ್ ಹಾಕ್ಯಾರ ನೋಡ್ರಿ ಬ್ಲೌಸ್, ಸಾಡಿ, ಡ್ರೆಸ್ ಒಳಗ ಎಲ್ಲಾರು ಅವ್ರೇ ಹೊಲ್ದಾರ. ಮತ್ ಏನ್ 6 ತಿಂಗ್ಳು ಹೆಂಗ್ ಕಳಿತೀವ್ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಒಳಗ 6 ತಿಂಗ್ಳ ಕ್ಲಾಸ್ ತಗೊಂಡಾಗ ನಮ್ಗ್ ಅನ್ಸಿರತ್ತ ಅಬ್ಬಬ್ಬಾ! 6 ತಿಂಗ್ಳ ಕ್ಲಾಸಾ ಇದು ಅರ್ಧ ವರ್ಷ ಕಳಿಬೇಕಂತ. ಹೆಂಗೆಂಗ್ ಕ್ಲಾಸ್ ಕಳೀತಾ ಹೋಗುತ್ತಾ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಅಲ್ಲೆಲ್ಲಾ ಡ್ರೆಸ್ ನೋಡಿದ್ರೆ ಇವೆಲ್ಲಾ ಲೆಹಂಗಾ ಹೊಲ್ದಾರ, ಸಾಡಿ ಲೆಹಂಗಾ. ಯಾವಾಗ್ ನಾವ್ ಹೊಲ್ಯಾಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ರೆಡಿಮೇಡ್ ತಗೋಬೇಕಂತ ಮನಸ್ಸಾಗಂಗಿಲ್ಲ. ಬಾಳ ಖುಷಿ ಆಯ್ತು ನೋಡಿದ್ದೆಲ್ಲಾ ಹಾಕ್ಬಿಟ್ಟು. ಜಸ್ಟ್ ಅಲ್ಲೆಲ್ಲಾ ಏನೇನ್ ರೆಡಿ ಆಗೈತಿ ಅಂತ ನೋಡ್ಕೊಂಡು ಈಗ ಸ್ವಲ್ಪ ಕೆಳಗ್ ಬಂದ್ ನೋಡ್ರಿ. ಯಾಕಂದ್ರ ಸೆಕೆಂಡ್ ಫ್ಲೋರಲ್ಲಿ ಇತ್ತು. ಬಟ್ ಖುಷಿ ಆಯ್ತು. ಬರೀ ಇವಾಗೇನ ಇಲ್ಲೆಲ್ಲಾ ರೆಡಿ ಮಾಡ್ಯಾರ ನೋಡ್ರಿ ಹಾಲ್ ಒಳಗ ಪ್ರೋಗ್ರಾಮಿಗೆ. ಮತ್ತ್ ಇಲ್ಲಿ ಟೈಲರಿಂಗ್, ಕಂಪ್ಯೂಟರ್ 2 ಒಂದೇ ದಿನದ್ದ हमारे बीच में ಸರ್ಟಿಫಿಕೇಟ್ गंगा टीचर ಕೊಡೋದಿರುತ್ತ. है। She is a most senior teacher in Tender Art Foundation. और टेंडर आर्ट फाउंडेशन में सबसे सीनियर टीचर अगर कहा जाए तो वो गंगा टीचर है। But we got rid of her for a few years and she came back again. और कुछ साल पहले ये हमारा टच नहीं था, वो नहीं थे टेंडर हार्ट में, लेकिन अभी टेंडर हार्ट में है। Due to health reasons, she left Tender Art Foundation for 1 or 2 years and then she came back. और 1 या 2 साल के लिए क्योंकि उनकी तबीयत ठीक नहीं थी तो इसलिए उन्होंने गैप लिया था। अभी फिर से टेंडर हार्ट के साथ हैं वो। Tender Art Foundation is very thankful to have a wonderful teacher. और परमेश्वर टेंडर हार्ट फाउंडेशन बहुत धन्यवादी है ये ऐसे सुंदर टीचर हमारे बीच में है। I have no words. और मैं ಫೈನಲ್ ಆಗಿ ನೋಡಿದ್ರಲ್ಲ ಜಸ್ಟ್ ಇವಾಗ ನಮ್ ಟರ್ನ್ ನೋಡ್ರಿ. ಯಾಕಂದ್ರ 6 ತಿಂಗಳೊಳಗ ನಮ್ ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತಂತ ನಮ್ಗೊಂದ್ ಮಾತಾಡೋ ಚಾನ್ಸ್ ಅಂತ ಹೇಳ್ಬೋದು. ಎಲ್ಲಾರ್ದು ನೋಡ್ರಿ ಆಲ್ಮೋಸ್ಟ್ ಹುಡುಗಿಯರಿದ್ದಾಗ ಅಷ್ಟಾಗಿ ಏನ್ ಇಂಟ್ರೆಸ್ಟ್ ಇರಲ್ಲ ದುಡಿಬೇಕಂತ. ಎಲ್ಲಾರು ಮದ್ವೆ ಆದ್ಮೇಲೆ ಅದ್ರೊಳಗೂ ಟೈಲರಿಂಗ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರ ಮಕ್ಳು, ಮನಿ, ಗಂಡ ಅಂತೇಳಿ ಮನಿಯೊಳಗಿದ್ದ ದುಡಿಬೋದು. ಈಗೇನ್ ಕಲ್ಯಾಕ್ ಬಂದಾರ ಆಲ್ಮೋಸ್ಟ್ ಎಷ್ಟೋ ಜನ ಕನಸ್ ಕಟ್ಕೊಂಡ ಬಂದಿರ್ತಾರ ನೋಡ್ರಿ. ಒಬ್ಬೊಬ್ರಿಗಂತ್ರ 6 ತಿಂಗಳ ಮಕ್ಕಳೆಲ್ಲಾ ಬಿಟ್ಟು ಬರ್ತಾರ. ಸೊ ಅವ್ರ ಜೀವನಕ್ಕೆ ಏನೈತ್ಲ ಈ ಟೈಲರಿಂಗ್ ಜೀವನ ಏನೈತ್ಲ ಬೆಳಕ್ ಕೊಡ್ಲಿ. ಯಾಕಂದ್ರ ನನ್ ಜೀವನದೊಳಗ ನಾ ಸಾಕಷ್ಟ್ ದುಡ್ದಿರೋದ್ ಇದೇ ಟೈಲರಿಂಗ್ ಇಂದ ನೋಡ್ರಿ. ಇವತ್ತ ಅದಕ್ ಬಗ್ಗೆ ಏನ್ ಟೀಚರ್ ಆಗಿರ್ಲಿ ಅದ್ರಲಿಂತ್ರ ನಂಗ್ ಏನೋ ಗೌರವ ಸಿಗುತ್ತಂದ್ರ ಅದ್ ಎಲ್ಲದಕ್ಕೂ ಕಾರಣ ಅದೇ ಟೈಲರಿಂಗ್ ಇಂದ. ಜಸ್ಟ್ ಇವಾಗೇನೆಲ್ಲಾ ಕಲ್ತಾರ್ ನೋಡ್ರಿ ಅವ್ರಿಗೆ ಒಂದ್ ಇದ್ರಲಿಂತ್ರ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ, ನಾವ್ ಏನೈತಲ್ಲ ಎಲ್ಲಾ ಪ್ರೋಗ್ರಾಮ್ ಮುಗಿಸಿ ಮನಿಗ್ ಬಂದು ಸ್ವಲ್ಪ ಟಯರ್ಡ್ ಆಗಿದ್ ನೋಡ್ರಿ. ಹಂಗಾಗಿ ಜಸ್ಟ್ ಈಗ ಈ ಸೈಡಲ್ಲಿ ರಾಯ್ತಾ ಮತ್ತ್ ಶೇಂಗಾ ಚಟ್ನಿ ಮಾಡಿ, ಈ ಕಡೆ ಏನೈತಲ್ಲ ಪುಳಿಯೋಗರೆ ಏನೈತ್ಲ ರೆಡಿ ಆಯ್ತು. ರೊಟ್ಟಿ, ಚಪಾತಿ ಅಂತೆಲ್ಲಾ ಮಾಡೋಷ್ಟು ಬ್ಯಾಸರ ಆಗ್ಬಿಟ್ಟಿತ್ತು. ನೀವ್ ಹಿಂದಿನ್ ನೋಡಿದ್ರಲ್ಲ ಹೊಲ್ದಿದ್ದು ಹಿಂದಿನ ನೈಟ್ ಫುಲ್ ನಿದ್ದಿನೇ ಇರ್ಲಿಲ್ಲ. ಹಾಗಾಗಿ ನಮ್ ಮನ್ಯಾಗ ಅನ್ನಕತ್ತಿದ್ರು ಸ್ವಲ್ಪ ರೈಸ್ ಮಾಡ್ಬಿಡಿ ಏನಾಗಲ್ಲ ಒಂದಿನ ಅಡ್ಜಸ್ಟ್ ಮಾಡ್ತೀವಿ ಅಂತೇಳಿ. ಇವತ್ತಿಂದ ಪ್ರೋಗ್ರಾಮ್ ಇಷ್ಟ ಐತ್ ನೋಡ್ರಿ. ಲಾಸ್ಟಲ್ಲಿ ಏನ್ ಫೋಟೋ ಹಾಕೀನಿ. ಯಾಕಂದ್ರ ಪಾಪ ಅವ್ರಿಗೆ ಇಷ್ಟ ಇರುತ್ತ ಇಲ್ಲ ಅಂತ ಅವ್ರ ಫೇಸ್‌ನ ಹೈಡ್ ಮಾಡೀನಿ ನೋಡ್ರಿ. ಇವತ್ತಿನ ಲಾಗ್ ಬಂದು ನನ್ ಟೈಲರಿಂಗ್ ಬ್ಯಾಚ್‌ನ ಕಂಪ್ಲೀಟ್ ಆಗಿ ಮುಗಿಸಿದ್ ದಿನ. ಈ ಲಾಗ್ ನಿಮ್ಗ್ ಇಷ್ಟ ಆಯ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಪೋರ್ಟ್ ಮಾಡ್ರಿ.